ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಮಲೆ ಮಹದೇಶ್ವರ ಬೆಟ್ಟ ಭಾಗದಲ್ಲಿ ತುರ್ತು ಆರೋಗ್ಯ ಸೇವೆಗಳ ಕೊರತೆ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ಗಂಟೆಗಳಾದರೂ ಆಂಬ್ಯುಲೆನ್ಸ್ ಸೇವೆ ಲಭ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರೋಗಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕೌದಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಮರ್ಪಕ ಆಸ್ಪತ್ರೆ ಸೌಲಭ್ಯಗಳಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ತುರ್ತು ಸಂದರ್ಭದಲ್ಲಿ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಜೀವಕ್ಕೆ ಅಪಾಯ ಉಂಟಾಗುವ ಭೀತಿ ಎದುರಾಗಿದೆ. ಆದ್ದರಿಂದ ಮಲೆ ಮಹದೇಶ್ವರ ಬೆಟ್ಟ ಭಾಗಕ್ಕೆ ಹೆಚ್ಚಿನ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಬೇಕು, ಆರೋಗ್ಯ ಸೇವೆಗೆ ಸರ್ಕಾರ ವಿಶೇಷ ಆದ್ಯತೆ ನೀಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಎಲ್ಲ ಆಕ್ಸಿಡೆಂಟ್ ಆಯ್ತು. ಏನಾಯ್ತು ಹೇಳಿ ಈಗ. ಸರ್, KSRTC ಬಸ್ ನಾವು ಬಂದು ಹೊಡೆದಿರೋದಕ್ಕೆ ಇಬ್ಬರಾಳು ಸಾಯೋ ಪರಿಸ್ಥಿತಿ ಇದೆ. 3 ಗಂಟೆ ಟೈಮ್ ಅಂತ ಫೋನ್ ಮಾಡ್ತಾ ಇದೀವಿ, ಆಂಬ್ಯುಲೆನ್ಸ್ ಬಂದಿಲ್ಲ. ಓಕೆ, ನರ್ಸು ಮತ್ತೆ ಡ್ರೆಸ್ಸಿಂಗ್ ಮಾಡೋರು ಇಬ್ರು ಅವ್ರೆ. ಅವ್ರು ಏನು ಮಾಡಕ್ಕಲ್ಲ ಪಾಪ, ಅವ್ರು ಇದ್ದಾರೆ. ಈಗ ಎಮರ್ಜೆನ್ಸಿ ಕೇಸ್ ಏಟ್ ಆಗಿದೆ, ಡ್ಯಾಮೇಜ್ ಆಗಿ ಹೌದು ಎಲ್ಲ ಮುರಿದೋಗ್ಬಿಟ್ಟಿದೆ. ಒಬ್ಬಂದು ಗ್ಯಾರಂಟಿ ಇಲ್ಲ, ಇಲ್ಲೇ ಸತ್ತೋಗ್ಬಿಡ್ತಾನೆ. ಇನ್ನೊಬ್ಬಂದು ಸ್ವಲ್ಪ ಸುಮಾರು. ಎಷ್ಟೊತ್ತಾಯ್ತು ಈಗ ತಂದೆ? ಎಷ್ಟೊತ್ತಾಯ್ತು? 3 ಗಂಟೆ ಟೈಮ್ ಆಯ್ತು. 3 ಗಂಟೆ ಆಯ್ತಾ? 3 ಗಂಟೆ ಆಯ್ತು. ಇನ್ಯಾರು ಏನಾದ್ರು ಇವರು ಬಂದಿದ್ದಾರೆ, ಅವನ ಆಪೋಸಿಟ್ ಬಂದು ಹೊಡೆದಿರೋದು. ಬಸ್ ಏನಾಯ್ತು? ಬಸ್ ಹೊಡಿಕೆಲ್ದಲ್ಲಿ ಅಲ್ಲೇ ಇದೆಯಾ? ಇಲ್ಲೇ ಇದೆ. ನನ್ನ ಮಕ್ಕಳು ಇಬ್ಬರು ಓಡೋಗ್ಬಿಟ್ರು ನೋಡಿ. ಕಳೆದ ಒಂದು 3 hours ಆಯ್ತು ಅಂತ ಹೇಳ್ತಿದ್ದಾರೆ ಸಾರ್ವಜನಿಕರು. ಇದು ನಮ್ಮ ಕೌದಳ್ಳಿ ಗ್ರಾಮ. ಇದು ಬಂದು ಗೌರ್ಮೆಂಟ್ ಆಸ್ಪತ್ರೆ. ಈಗ ಇಬ್ಬರಿಗೆ ದೊಡ್ಡ ಮಟ್ಟದ ಅಪಘಾತ ಆಗಿ ಈಗಾಗಲೇ ಬಾಡಿ ನೋಡಿ ಅಲ್ಲಿ ಬಿದ್ದಿದೆ. ಬಟ್ ಇವರು ಆಂಬ್ಯುಲೆನ್ಸ್ ಫೋನ್ ಮಾಡಿ ಒಂದು 3 hours ಆಯ್ತು ಅಂದ್ರೂ ಸಹ ಯಾರು ಸಹ ಬಂದಿಲ್ಲ, ಯಾರು ಸಹ ಸ್ಪಂದಿಸ್ತಾ ಇಲ್ಲ. ಇದು ನಮ್ಮ ಕೌದಳ್ಳಿ ಗ್ರಾಮ. ಅಟ್ ಪ್ರೆಸೆಂಟ್ ಲೈವ್ ಆಗಿ ನಾವು ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೀವಿ. ದಯವಿಟ್ಟು ಸಂಬಂಧಪಟ್ಟಂತಹ ಆರೋಗ್ಯ ಇಲಾಖೆಯವರು ಕೂಡಲೇ ಕ್ರಮ ತಗೊಳ್ಳಿ. ಈಗಾಗಲೇ ಬಾಡಿ ಇಬ್ರು ಬಿದ್ದಿದ್ದಾರೆ. ಆ ಕಡೆ ಒಬ್ರು, ಮೇಲೊಬ್ರು, ಕೆಳಗಡೆ ಒಬ್ರು ಬಿದ್ದಿದ್ದಾರೆ. ಈಗ ಒಬ್ರು ಇನ್ನೂ ಹೆಚ್ಚು ಕಮ್ಮಿ ಆದರೆ ಖಂಡಿತ ಅವ್ರು ಡೆತ್ ಆಗೋದ್ರಲ್ಲಿ ಯಾವುದೇ ತರ ಸಂಶಯ ಬೇಡ. ಸೊ ನಾವು ಇದನ್ನ ಏನಕ್ಕೆ ಈ ಒಂದು ವಿಡಿಯೋ ಮೂಲಕ, ಲೈವ್ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಗ್ರಾಮ ಸುತ್ತಮುತ್ತ 20 ಹಳ್ಳಿಗಳಿವೆ. ಸುತ್ತಮುತ್ತ ಹಳ್ಳಿಗಳಿದ್ರು ಸಹ ಇಲ್ಲಿ ಯಾವುದೇ ತರಹದ ಆಂಬ್ಯುಲೆನ್ಸ್ ಸೇವೆ ಇಲ್ಲ. ಸೊ ಇಲ್ಲಿ ಸಾರ್ವಜನಿಕರು ಬಂದು ಇಲ್ಲಿ ಕೂಗಾಡೋದು, ಅರ್ಚಾಡೋದು, ಇದಿಷ್ಟು ಬಿಟ್ರೆ ಇನ್ನೇನು ಮಾಡಕ್ ಆಯ್ತಾ ಇಲ್ಲ. ಅವ್ರು ಏನು ಮಾಡಕ್ ಆಯ್ತಲ್ಲ, ಅಸಹಾಯಕರು. ಇನ್ನು ಪಾಪ ಇಲ್ಲಿ ಒಬ್ರು ನರ್ಸ್ ಇರ್ತಾರೆ, ಒಬ್ರು ಅವ್ರ ಜೊತೆಗೊಬ್ರು ಸಹಾಯಕರು ಇರ್ತಾರೆ. ಅವ್ರು ಬಿಟ್ರೆ ಇನ್ ಯಾರು ಇಲ್ಲ. ಸೊ ನಮ್ಮ ಕೌದಳ್ಳಿ ಗ್ರಾಮ ಒಂದು ಬೃಹತ್ ಗ್ರಾಮ ಆದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸುತ್ತಮುತ್ತ ಏನೋ ಎಲ್ಲಾ ಹಳ್ಳಿಯ ಜನ ಈ ಒಂದು ಕೌದಳ್ಳಿ ಗ್ರಾಮದ ಆಸ್ಪತ್ರೆಯನ್ನ ಅವಲಂಬಿಸಿರ್ತಾರೆ. ದಯವಿಟ್ಟು ಸಂಬಂಧಪಟ್ಟಂತಹ ಆರೋಗ್ಯ ಇಲಾಖೆಯವರು ಕೂಡಲೇ ಕ್ರಮ ತಗೊಳ್ಳಿ ಅಂತ ಅಂದ್ಬಿಟ್ಟು ಈ ಲೈವ್ ನ ಮೂಲಕ ಒಂದು ಮನವಿ ಆಗ್ತಾ ಇದೀವಿ ಅಪ್ಪ. ಆಮೇಲೆ ನಾವು ಅವ್ರ ಪರವಾಗಿ ಬಂದು ಅವ್ರೇನು ಮಾಡೋಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿಗೆ ಅವ್ರಿಗೆ ಯಾವುದೇ ತರಹದ ಎಕ್ವಿಪ್ಮೆಂಟ್ ಇಲ್ಲ. ಅವ್ರು ಟ್ರೀಟ್ಮೆಂಟ್ ಕೊಡೋಷ್ಟು ಎಕ್ವಿಪ್ಮೆಂಟ್ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಇಲ್ಲ. ಸೊ ಇದನ್ನೆಲ್ಲ ನೋಡಿ, ಅವರು ಮನೆಯವರು ಗೋಳಾಡ್ತಾ ಇದಾರೆ, ಅಳ್ತಾ ಇದಾರೆ, ಕೂಗಾಡ್ತಾ ಇದಾರೆ. ಅವ್ರ ಹೆಂಡತಿ ಮಕ್ಕಳೆಲ್ಲ ಬಂದು ನೋಡಿಲ್ಲ, ಒಬ್ಬೊಬ್ಬರಾಗಿ ಬರ್ತಾ ಇದಾರೆ. ಎಸ್, ಆಂಬ್ಯುಲೆನ್ಸ್ ಬಂದಿದೆ. ಅಣ್ಣ ಬೇರೆ ಕಡೆ ಹೋಗಿದ್ರಣ್ಣ, ಬೇರೆ ಕಡೆ ಹೋಗಿದ್ರಲ್ವಾ? ತಲೆ ಕೆಡ್ಸ್ಕೊಂಬಿಡಿ, ಮೊದಲು ಅವ್ರನ್ನ ರವಾನೆ ಮಾಡಿ. ಅಲ್ಲಿದ್ದಾರೆ ನೋಡಿ ಒಳಗಡೆ. ಎಲ್ಲಿಗೆ ಅಂತಂದ್ರೆ ಹೆಂಗಣ? ಅಯ್ಯೋ ಶಿವ, ಎಲ್ಲಿಗೆ ಅಂತ ಕೇಳ್ತಾರಲ್ಲ ಗುರುವೆ. ಇದು ಏನ್ರಿ ನಮ್ಮ ವ್ಯವಸ್ಥೆ? ಆಕ್ಸಿಡೆಂಟ್ ಆಗದೆ ಎಲ್ಲಿಗೆ ಅಂತ ಕೇಳ್ತವ್ರ. ಏನಂತ ಈಗ ಎಮರ್ಜೆನ್ಸಿ ಇರೋ ಆಸ್ಪತ್ರೆಗೆ ತಾನೇ ಹೋಗ್ಬೇಕು. ಇದೊಳ್ಳೆ ಕತೆ ಆಗೋಯ್ತು ನೋಡಿ. ಇದು ನಮ್ಮ ವೈಫಲ್ಯತೆಗಳು. ದಯವಿಟ್ಟು ಇಂಥ ವೈಫಲ್ಯತೆಗಳು ತೊಲಗಬೇಕು. ಸೊ ಅವ್ರು ಎಲ್ಲಿಗೆ ಅಂತ ಕೇಳ್ತವ್ರೆ. ಸೊ ಈಗಾಗಲೇ ಇಬ್ಬರು ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ. ಎಮರ್ಜೆನ್ಸಿ ಇರ್ತಕ್ಕಂಥ ಆಸ್ಪತ್ರೆಗೆ ಇವ್ರು ಕರ್ಕೊಂಡು ಹೋಗ್ಬೇಕೈತೆ. ಜೊತೆಲಿ ಅವ್ರ ಸಂಬಂಧಿಕರು ಇರ್ತಾರೆ. ಸೊ ದಯವಿಟ್ಟು ಇಂತಹ ಒಂದು ವ್ಯವಸ್ಥೆಗಳು ತೊರೆಯಬೇಕು. ಅರ್ಥ ಆಯ್ತಾ? ದಯವಿಟ್ಟು ಇಂತಹ ವ್ಯವಸ್ಥೆಗಳು ತೊರೆಯಬೇಕು. ಮುಂದಿನ ದಿವಸ ನಮ್ಮ ಸರ್ಕಾರಗಳು ನಮ್ಮ ಕೌದಳ್ಳಿ ಗ್ರಾಮ ಏನಿದೆ ಹೆಚ್ಚಿನ ಆದ್ಯತೆ ನೀಡಿ ಆಂಬ್ಯುಲೆನ್ಸ್ ಸೇವೆಗಳನ್ನು ಒದಗಿಸಿ ಕೊಡಬೇಕು ಅಂತ ಒಂದು ಮನವಿ ಹಾಕತ್ತಿದ್ದೀವಿ.